ಸರ್ಕಾರದವ್ರು ಬಡವ್ರದ್ದು ಎಲ್ಲಾರ್ಗೂ ಸೇರಿದ್ರು, 500 ಜನಕ್ಕೂ ಸೇರಿದ್ರು. ನಾವೇನು ಯಾರ್ದು ಆಸ್ತಿ ಕಿತ್ಕೊಳ್ಳಲ್ಲ. ಡಾಕ್ಯುಮೆಂಟ್ಸ್ ಇದ್ರೆ ಯಾರ್ದು ಮುಟ್ಟಲ್ಲ. ಡಾಕ್ಯುಮೆಂಟ್ಸ್ ಇಲ್ಲದೆ ಸರ್ಕಾರ ಇದ್ರೆ ಬಡವರಿಗಂತೂ ಹಂಚ್ತೀವಿ. ಆಯ್ತು. ಈಗ ಆಯ್ತು ಎಲ್ಲ ಒಂದ್ ನಿಮಿಷ ಇರಪ್ಪ, ಆಮೇಲೆ ಮಾತಾಡ್ಕೊಳ್ಳೋಣ. ಆಮೇಲೆ ಮಾತಾಡೋಣ. ಆಯ್ತು ಆಯ್ತು. ನಾನು ಆಗ್ಲೇ ಹೇಳಿದೆ, ಈಗ ಮುದ್ದನಘಟ್ಟದಲ್ಲಿ 80 ಎಕರೆ ಜಾಗವನ್ನ, ಸರ್ಕಾರಿ ಜಾಗವನ್ನ ಹುಡುಕಿದೀವಿ. ಅದನ್ನ ಕೈಗಾರಿಕೆಗೆ ಮೀಸಲಿಡ್ತೀವಿ. ಅಲ್ಲಿ ಹೆಣ್ಮಕ್ಳಿಗೆ, ಬಡವರಿಗೆ ಅನುಕೂಲ ಆಗುವಂತ ಕಾರ್ಖಾನೆಯನ್ನ ನಮ್ಮ ರಾಜ್ಯ ಸರ್ಕಾರದಿಂದನೇ ತಂದು ನಾವಲ್ಲಿ ಒಂದಷ್ಟು ಫ್ಯಾಕ್ಟರಿಗಳಿಗೆ ಮಾತಾಡ್ತಾ ಇದೀವಿ. ಏನು, ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ. ಮಹಿಳೆಯರು ಮೈಸೂರಿಗೋ ಗೆಜ್ಲಿಗೆರೆಗೆ ಹೋಗ್ತಾರೆ, ನನ್ನ ಕ್ಷೇತ್ರದಲ್ಲಿ ಉಳಿಬೇಕು ಅಂತ. ಈ ತರ ಸಮಸ್ಯೆಗಳು ಯಾರಿಗೂ 8 ಗುಂಟೆ ಅವ್ರಿಗೆ ಸ್ಯಾಂಕ್ಷನ್ ಆಗಿದೆ, 2 ಎಕರೆಯಲ್ಲಿ ಇರೋದು, 3 ಎಕರೆಯಲ್ಲಿ ಇರೋದು, 10 ಎಕರೆಯಲ್ಲಿ ಇರೋದು, ಯಾರಿಗೆ ನೈಜವಾಗಿ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ ಅಷ್ಟು ಜಾಗವನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ವಶಪಡಿಸ್ಕೊಳ್ಳಲ್ಲ. ಅದು ನಿಮ್ಮದೇ ಜಾಗ. ಅದನ್ನ ಬಿಟ್ಟು 1 ಎಕರೆ ನಿಮ್ಗೆ ಸ್ಯಾಂಕ್ಷನ್ ಆಗಿ 2 ಎಕರೆಯಲ್ಲಿ ಇರೋದು, 2 ಎಕರೆ ಸ್ಯಾಂಕ್ಷನ್ ಆಗಿ 10 ಎಕರೆಯಲ್ಲಿ ಇರೋದು ಇದ್ರೆ ಆ ಹೆಚ್ಚುವರಿ ಸರ್ಕಾರಕ್ಕೆ ಸೇರಿದ್ದು. ಸರ್ಕಾರ ಅಂದ್ರೆ ಸಾರ್ವಜನಿಕರು ಅಂದ್ರೆ ಬಡವರದು. ಆ ಬಡವರಿಗೆ ಮಾಡೋ ಕೆಲಸಕ್ಕೆ ಯಾರೇ ಅಡ್ಡಿ ಬಂದ್ರು, ಏನೇ ಬೆದರಿಕೆ ಹಾಕಿದ್ರು ಎದುರ ಗಂಡು ನಾನಲ್ಲ. ಅದು ಬಡವರಿಗೆ ಹಂಚಲು ಗ್ಯಾರಂಟಿ. ಇಲ್ಲ ಅಂತಂದ್ರೆ 24 ವರ್ಷ ನೀವೆಲ್ಲ ಸೈಟ್ ಇಲ್ಲೆಲ್ಲ 24 ವರ್ಷದಿಂದ ಬರೀ ಕೇವಲ 120 ಸೈಟ್ ತಗೊಳ್ಳೋದಕ್ಕೆ ನೀವೆಲ್ಲ ಅಲಿಬೇಕಾಗಿರ್ಲಿಲ್ಲ, ಹೌದಲ್ಲ? ಅದರಿಂದ ಅದನ್ನ ನಾವು ಯಾವುದು ಯೋಚನೆ ಮಾಡಲ್ಲ. ಯಾರಿಗಾದ್ರೂ ಇನ್ನೂ ಒಂದ್ಸರಿ ಹೇಳ್ತೀನಿ, ಯಾರಿಗಾದ್ರೂ ಜಮೀನು ಅವ್ರ ಹೆಸರಲ್ಲಿ ಇದ್ರೆ ಅದನ್ನ ನಾವು ಮುಟ್ಟಲ್ಲ, ಮುಟ್ಟಬಾರದು ಕೂಡ. ಆದ್ರೆ ಸರ್ಕಾರದ ಆಸ್ತಿಯನ್ನ ನಿಮಗೆ ಆಗದೇನೆ ನೀವು ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನ ಮುಲಾಜಿಲ್ದೆ ಬಿಡಿಸಿ ಬಡವರಿಗೆ ಹಂಚುವಂತ ಕೆಲಸವನ್ನ ಮಾಡ್ತೀವಿ. ಈಗ ಮುದ್ದನಘಟ್ಟದಲ್ಲೂ 80 ಎಕರೆ ಜಾಗವನ್ನ ಹುಡುಕಿದೀವಿ. ಅಲ್ಲಿ ಬಡವರಿಗೆ ಕಾರ್ಖಾನೆಯನ್ನ ನಿರ್ಮಾಣ ಮಾಡಿ ಯುವಕರಿಗೆ, ನಿರುದ್ಯೋಗ ಯುವಕರಿಗೆ, ತಾಯಂದ್ರಿಗೆ ಕಾರ್ಖಾನೆಯನ್ನ ಕೊಡುವಂತ ಕೆಲಸವನ್ನ ಶೀಘ್ರದಲ್ಲೇ ಮಾಡ್ತೀವಿ. ಮತ್ತೆ ಇನ್ನೂ 16 ಪಂಚಾಯಿತಿಯಲ್ಲಿ 10 ಕಡೆ ಪಂಚಾಯಿತಿಯಲ್ಲಿ ಜಾಗ ಹುಡುಕೋದಕ್ಕೆ ನಾವು RIVA ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.